ಕೆಲಸ ಎಲ್ಲ ಮುಗಿಯಿತು. ಗೋವುಗಳನ್ನೆಲ್ಲ ಬೆಟ್ಟದಲ್ಲಿ ಮೇಯಿಸಿ ಹಟ್ಟಿಯಲ್ಲಿ ಕಟ್ಟಿ ಈಗ ಸಂಜೆ ಆಯ್ತಲ್ಲ. ಸ್ವಲ್ಪ ಈಗ ವಿಚಾರಣೆ ಆಗಲು ಕೊಡಲಿ ಮೊನ್ನೆ ಹೇಳ್ತಾ ಇದ್ದಾಳೆ ಹಾಲೇ ಕೊಡುದಿಲ್ಲಂತೆ. ಹಾಲು ಕೊಡುದಿಲ್ವಾ? ಏನೋ ಕೆಚ್ಚಲ ರೋಗ ಬಂದಿದೆ. ಮೊನ್ನೆ ವೈದ್ಯರನ್ನು ಕರೆಸಿ ನಾವು ಗುಣಪಡಿಸಿಲ್ವೇನೋ? ಅಲ್ಲ, ಪುನಃ ಪ್ರಾರಂಭ ಆಯ್ತೋ ಏನೋ? ಪ್ರಾರಂಭ ಹಾಕದ್ದು ನಿನಗೆ. ಸಿಟ್ಟು ಮಾಡದೀಗ. ಕೆಚ್ಚಲ ರೋಗ ಅಲ್ಲ, ನನಗೀಗ ತಿಳಿತಾವು. ಏನಮ್ಮ? ನೀನು ಪ್ರತಿನಿತ್ಯ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತೀಯಲ್ಲ? ಹೌದು. ಅಲ್ಲೇನಾದ್ರೂ ನಾವು ಕೊಡುವಂತಹ ಸಂಬಳ ನಿನಗೆ ಕಡಿಮೆ ಆಗಿ ಎಲ್ಲೋ ಹಾಲನ್ನು ಕರೆದು ಮಾರಾಟ ಮಾಡ್ತೀಯೋ ಏನೋ ನನಗೇನು. ಹೌದು. ಹೌದಾ? ಮತ್ತೆ ನಾನಂತ ಅಭ್ಯಾಸ ನನಗೆ ನಾನು ಮಾರಾಟ ಮಾಡುದಾ? ಮಾಡುದಿಲ್ವಾ? ಇಲ್ಲ 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 ಇಲ್ಲ. ಹಾಗಾದ್ರೆ ಇಲ್ಲೋ ಹಾಲನ್ನು ಕರೆದು ನೀನು ಕುಡಿತಾ ಇದೆಯೋ ಎಂಬುದಾಗಿ. ಯಾರು? ನೀನು. ಹಾಲು? ನಾನು ಕುಡಿಯುವುದು. ಮತ್ತೆ ನೀವು ಏನೆಲ್ಲ ಹೇಳ್ಬೇಡಿ, ನಾನು ಹಾಲು ಕುಡಿಯುವುದು ಯಾಕೆ? ನನಗೆ ಕುಡಿಲಿಕ್ಕೆ ಬೇಕಾ? ಇಲ್ಲಪ್ಪ, ನನಗೆ ಅಂತ ಅಭ್ಯಾಸವಿಲ್ಲ. ನನಗೆ. ನೀನು ಕುಡಿಯುವುದೇ ಇಲ್ವೇನು? ನಾನು ಹಾಲು ಕುಡಿಯುವುದಿಲ್ಲ, ಮಾರಾಟ ಮಾಡಿಲ್ಲ. ಹಾಗಾದ್ರೆ ಹಾಲು ಕುಡಿಯುವುದಿಲ್ಲ, ಹಾಲು ಮಾರಾಟ ಮಾಡುವುದಿಲ್ಲ. ಗೋಪಾಲಕ, ಈಗ ಹೇಳ್ತೇನೆ. ಏನು? ಬೆಣ್ಣೆ ಕರಗದೆ ಬಿಸಿಯಾಗದೆ ಬೆಣ್ಣೆ ಕರಗುವುದಿಲ್ಲ. ಹೌದಾ? ನುಡಿ ಬೇಗ ಗಡ ಗಡ ನಡುಗೆ ಗಡ ಗಡ ನಡುಗೆ ಗಡ ಗಡ ನಡುಗುತ್ತ ಕುಡಿದವರಲ್ಲ ಜೀವ ನುಡಿ ಬೇಗ ಗಡಗಡ ನಡುವೆ ಎಂತ ಅಪರಾಧವನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದೀರಿ ತಾಯಿ? ಅದೆಷ್ಟೋ ಸಮಯದಿಂದ ಈ ಅರಮನೆಯಲ್ಲಿ ಹಾಳಾದ ದುಡಿತಾ ಇದ್ದೆ. ನಿಷ್ಠಾವಂತ ಸೇವಕ ಎಂಬುದಾಗಿ ನೀವೇ ನನ್ನನ್ನು ಕರೆದವರಲ್ಲವೇ? ಇವತ್ತಿನ ಆ ನಿಷ್ಠೆಗೆ ನಾನು ಕಳಂಕವನ್ನು ಉಂಟು ಮಾಡುವುದೇ ತಾಯಿ. ಹಾಗಾದ್ರೆ ಈಗಾಗ್ಲಿಕ್ಕೆ ಕಾರಣ ಏನು? ಅಮ್ಮ, ಏನು
ಕುಡಿಬೇಕಾ? ನಾನು ನನ್ನ ಹೆತ್ತ ಅಮ್ಮನ ಹಾಲೇ ಕುಡಿಲಿಲ್ಲ. ಏನೇನೇನು ನನ್ನ ಹೆತ್ತ ಅಮ್ಮನ ಹಾಲು ಕುಡಿಲಿಲ್ಲ ತಾಯಿ. ಅದ್ಯಾಕು? ನನ್ನ ಅಮ್ಮ ನನ್ನನ್ನು ಪಟಕ್ಕ ಹೆತ್ತರು, ತೋಟಕ್ಕ ಮೇಲೆ ಹೋಗಿಬಿಟ್ರು. ಅಯ್ಯೋ ಪಾಪ. ಹೌದು. ಹಾಗಾದ್ರೆ ನಿಮಗೆ ಇಷ್ಟೆತ್ತರಕ್ಕೆ ಬೆಳೆದದ್ದೇಗೋ? ಅದು ಊರಿನವರ ಹಾಲು ಕುಡ್ದಮ್ಮ. ಊರಿನವರು ಹಾಲು ಕೊಡ್ತಾರೆ. ನನಗೆ ಊರವರೆಲ್ಲ ಹಾಲು ಉಳಿಸಿ ಸಾಕಿ ಸಲಹಿದ್ರು ತಾಯಿ. ಆಮೇಲೆ ಏನು ಹೇಳ್ತೀರಿ? ನೀನು ಹಾಲು ಕರೆದು ಮಾರಾಟ ಮಾಡ್ತೀಯ ಎಂಬುದಾಗಿ. ಎಲ್ಲಿಂದ ಮಾರಾಟ ಮಾಡುದು? ಹಾಲಿನ ಬಣ್ಣ ಯಾವುದು ನನಗೆ ಗೊತ್ತಿಲ್ಲ. ಏನು ಗೋಪಾಲಕ? ಹಾಲಿನ ಬಣ್ಣ ಗೊತ್ತಿಲ್ಲ ತಾಯಿ ನನಗೆ. ನಿನಗೆ ಹಾಲಿನ ಬಣ್ಣ ಗೊತ್ತಿಲ್ವಾ? ಇಲ್ಲ. ಕುಯ್ತಾರೆ. ಆಯ್ತು, ಹೇಳು. ಗುರುಗಳಲ್ಲಿ ಕೇಳಿ ಬರ್ತೇನೆ. ಹೇಳಿ. ಗುರುಗಳೇ, ಹಾಲಿನ ಬಣ್ಣ ಯಾವುದು ಗುರುಗಳೇ? ಈಗ ಗೊತ್ತಾಯ್ತು. ಹಾಲಿನ ಬಣ್ಣ ಕಪ್ಪು. ಅಲ್ಲ, ಬಿಳಿ. ಅಮ್ಮ, ಸತ್ಯ ಹೇಳ್ತೇನೆ, ಹಾಲು ಕುಡಿಲಿಲ್ಲ, ಮಾರಾಟ ಮಾಡಿಲ್ಲ. ಕಪಿಲೆ ಹಸುವಿನ ಹಾಲು ಏನಾಯ್ತು ನನಗೆ ಗೊತ್ತಿಲ್ಲ ತಾಯಿ. ಎಚ್ಚರದಿಂದ ಸ್ವಾಮಿ, ನೋಡಿದ್ದೀರ ನನ್ನ ಅವಸ್ಥೆಯನ್ನು? ಅಮ್ಮನವರು ಕತ್ತೆಗೆ ಬೆಳೆದ ಹಾಗೆ ನನ್ನ ಬೆನ್ನಿಗೆ ಬಾರಿಸ್ತಾ ಇದ್ದಾರೆ. ನಾನು ಏನು ಅಪರಾಧವನ್ನು ಮಾಡಿಲ್ಲ ಸ್ವಾಮಿ. ಎಷ್ಟು ಉಲ್ಲಾಸದಲ್ಲಿ ನಾನು ಬಂದಿದ್ದೇನೆ. ನೋವು ಗೊತ್ತೇ ಆಗುದಿಲ್ಲ. ಮನೆಯಲ್ಲಿ ಹೋಗಿ ಎಣ್ಣೆ ಹಾಕಿದ್ದು. ಹೊಟ್ಟೆಗೆ ಎಣ್ಣೆ ಹಾಕಿದ್ರೆ ಮಲ್ಲಿ ಮಲಗುದು ಬರಲಿಕ್ಕೆ. ಹೊಟ್ಟೆಗೆಲ್ಲ ಸ್ವಾಮಿ, ನೋವಿನ ಎಣ್ಣೆಲ್ಲ ಮೈಗೆ ಹಾಕಿದ್ದೇನೆ. ಈಗ ನೋವಿಗೆ ಗೊತ್ತಾಗುದಿಲ್ಲ. ಉದ್ಯೋಗ ಮಾಡಬೇಕಾದ ನನ್ನ ಕರ್ತವ್ಯ. ಹಟ್ಟಿಯಲ್ಲಿರುವಂತಹ ಗೋವುಗಳನ್ನೆಲ್ಲ ಬಿಟ್ಟಿದ್ದೇನೆ. ನೋಡಿ, ಈ ಸಣ್ಣ ಸಣ್ಣ ಕರುಗಳು ಬಂದದ್ದು. ಈ ತಾಯಿದೆಲ್ಲ ಹೊರಟ್ರೆ ಸಾಕು, ಅಮ್ಮಾ ನಾನು ಬರ್ತೇನೆ. ಇಲ್ಲಿ ಬಂದು ಹುಲ್ಲದಿಲ್ಲಿಗಿಲ್ಲ, ಆ ಕಡೆ ಈ ಕಡೆ ತಿರುಗಾಡುದು. ಸರಿ, ಎಲ್ಲಿ ಹೋಗಬೇಡಿ, ಇಲ್ಲೇ ಇರಿ. ಅವಳನ್ನು ನಾನು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ. ಹೆಂಡತಿ ಮತ್ತೆ ಓ, ಎಲ್ಲ ದನಗಳು ಕಾಣ್ಕೊಂಡು ಇಲ್ಲಿ ಕಪಿಲೆ ಕಾಣುವುದಿಲ್ಲ. ಅದೇ ಹಾಲು ಕೊಡೋದು. ಕಪಿಲೆ, ಏನು ಆಚಾರಿ? ಛೇ 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 ಛೇ